ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಗಣೇಶ ಚತುರ್ಥಿಯ ಶುಭಾಶಯಗಳು. ಇದು ನಮ್ಮ ಏರಿಯಾ ಗಣಪತಿ ರೀ. ಇದು ಹೆಂಗೆ ಪ್ರಿಪೇರ್ ಮಾಡಿದ್ರೆ ಏನೇನು ಮಾಡಿದ್ರೆ ಈ ಲಾಗ್ನಾಗ ನೋಡೋಣ್ರಿ. ಗಣರಾಯ ಭಬಕ್ತಾ ದಿಯಾ ಹೂಂ ಹೈ ಬುझने लगा हौसला कदम रुक न जाए कहीं झुक न जाए ये सर जो कभी ना झुका पानी दा पमग सरोवर गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय. ಇದು ನಮ್ಮ ಏರಿಯಾ ಗಣೇಶ ರೀ. ಮತ್ತು ನಮ್ಮ ಮನೆ ಏರಿಯಾ ನೆಕ್ಸ್ಟ್ ವೀರೇಶ್ವರ ನಗರಕ್ಕೆ ಹೋಗಿದ್ರೆ ಅಲ್ಲಿ ಹೆಂಗಿತ್ತು ನೋಡಂಬರ್ರಿ. ನಗರ್ ಹುಡ್ಕೋ ಕಾಲನಿ ಗಣೇಶ ರೀ. ಈ ಗಣೇಶ ಚತುರ್ಥಿ ಅಂಗವಾಗಿ ಫುಡ್ ವಿತೌಟ್ ಫೈರ್ ಕಾಂಪಿಟೇಷನ್ ನಡೆಸಿದ್ರು. ನಮ್ಮ ಯಜಮಾನ್ರಿಗೆ ಅಲ್ಲೇ ಜಡ್ಜಾಗಿ ಕರೆದಿದ್ರು. ಅದಕ್ಕೆ ಅವರು ಜಡ್ಜಾಗಿ ಅಲ್ಲಿ ಹೋಗಿದ್ರು. ಅವ್ರು ಹೆಂಗೆ ಜಡ್ಜ್ ಮಾಡ ಅಂತಾರ ನೋಡ್ಬೋದು ನೀವು. ಅವ್ರದ್ದು ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಯಾರ ಅಂಥೇಳಿ ಅಂತಿದ್ರು ಅವರು. ಕೇಳ್ರಿ ಏನೇನು ಹಾಕ್ಯಾರ ಯಾವ್ಯಾವ ರೆಸಿಪಿಗೆ ಅಂಥೇಳಿ. ಪಂಚಾಮೃತ 5 ಐಟಮ್ ಆಗ್ಬೇಕು. ಟೊಮಾಟೊ ಕೈ ಬಿಡ್ರಿ. ಅಲ್ಲ ನೋಡ ಅದ ನೋಡು ಹೋಗು. ಒಂದು ಸೂಚನೆ ಏನಪ್ಪಾ ಅಂತಂದ್ರೆ ಯಾರು ಕೂಡ ಮನೆ ಕಡೆ ಲಕ್ಷ್ಯ ಕೊಡಬೇಕು. ಯಾರು ಕೂಡ ನನಗೆ ಒಂದು ಮಾತು ಏನು ನೆನಪಾಗತ್ತಂದ್ರೆ, ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ರೀ ನೀವು ಇವತ್ತು ಜಡ್ಜಾಗಿ ಹೋಗಿದ್ರಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು? ಮಸ್ತ್ ಇತ್ತು.
ಅಲ್ಲೇ ವೆರೈಟಿ ಅಡಿಗೆ ಮಾಡಿದ್ರು. ಅದು ಹೆಂಗಂದ್ರೆ ಇವತ್ತು ಅದು ರೀಸನ್ ಏನಂದ್ರೆ ಈಗ ವಿತೌಟ್ ಫೈರ್ ಅಡಿಗೆ ಮಾಡೋದು ಅಂತ, ಒಟ್ಟು ಒಲಿ ಯೂಸ್ ಮಾಡಲಾರ್ದಂಗೆ ಅಡಿಗೆ ಮಾಡೋದು ಎಲ್ಲ ಅಲ್ಲೇ ರೆಡಿ ಮಾಡಿ ಭಾರಿ ಚಂದ ಮಾಡಿದ್ರು. ಒಬ್ರಿಗಿಂತ ಒಬ್ರು ವೆರೈಟಿ ಮಾಡಿದ್ರು, ಚಂದ ಆಯ್ತು. ಥ್ಯಾಂಕ್ ಯು ರೀ. ಇದು 9ನೇ ದಿನ, ಗಣೇಶನ ವಿಸರ್ಜನೆ ಮಾಡೋ ದಿನ. ಬೆಳಗ್ಗೆ ನಾನು ನಮ್ಮ ಯಜಮಾನ್ರ ಅಭಿಷೇಕಕ್ಕೆ ಹೋಗಿದ್ವಿ. ಗಣೇಶನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಸವಾಲು ನಡೆಯುತ್ತಲ್ಲ, ಆ ಸವಾಲ್ನಾಗ ನಾವು ಅಭಿಷೇಕ ಮಾಡಿದ ಬೆಳ್ಳಿ ಗಣೇಶ ನಮ್ಮ ಮನೆಗೆ ಬಂತ. ಭಾಳ ಖುಷಿ ಆಯ್ತು. ಈಗೇನು ಮಾಡಕ್ಕೆ ಕುಂತೀವಪ್ಪ ಅಂದರೆ, ಅದು ID ಕಾರ್ಡ್ ಇರ್ತಾವಲ್ಲ, ಅದಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದ ನೇಮ್ ಬರೆಯ ಅಂತಿದ್ವಿ ನಾನು ನಮ್ಮ ಅಂಟಿ ಕೂಡಿ. ನಮ್ಮ ಅಂಟಿ ಫಾಸ್ಟ್ ಬರೀತಾರೆ, ಅವರಷ್ಟು ಫಾಸ್ಟ್ ನನಗಂತೂ ಬರೆಯೋಕ್ಕಾಗಲ್ಲ. ನೋಡ್ರಿ ಅಲ್ಲ ಎಷ್ಟು ಫಾಸ್ಟ್ ಬರೆಯ ಅಂತಾರೆ ಅಂಥೇಳಿ. ಗಣೇಶಂದು ಟೀ ಶರ್ಟ್ಸ್ ಮಾಡಿಸಿದ್ರೆ ನಮ್ಮ ಪ್ರಣವ್ ನೋಡ್ರಿ ಎಷ್ಟು ನೀಟಾಗಿ ಮಾಡಿ ಚೆಡಾಕುಂತಾನ. ಇವತ್ತು ಗಣೇಶನ ಮೆರವಣಿಗೆ ನಮ್ಮ ಮನೆ ಮುಂದೆ ಹಾಸೆ ಹೋಗುತ್ತಲ್ಲ, ಸೊ ಅದಕ್ಕೆ ನಮ್ಮ ಮನೆಯವರು ಏನಾದರೂ ಡಿಫ್ರೆಂಟ್ ಮಾಡ್ಸೋಣ ಅಂಥೇಳಿ ಪಲಾವ್ ಮಾಡ್ಸಾಕೊಂತಿದ್ರು ಮತ್ತು ಮಜ್ಜಿಗೆ ಮಾಡ್ಸ ಅಂತಿದ್ರು. ಅದಕ್ಕೆಲ್ಲ ಬೇಕಾಗೋ ಸಾಮಗ್ರಿಗಳು ತಂದಿಟ್ಟಿದ್ರು. ನೋಡ್ರಿ ಇಲ್ಲದಾವ ಇಷ್ಟು. ಪಲಾವ್ ಮಾಡೋ ಮುಂದೆ ನಂಗೆ ವೀಡಿಯೋ ಮಾಡೋಕ್ಕಾಗಿರಲ್ಲ, ಅದಕ್ಕೆ ಕುದಿಯೋ ಮುಂದೆ ವೀಡಿಯೋ ಮಾಡಾಕೊಂತೀನಿ. ಇವರು ನಮ್ಮ ಅಡುಗೆ ಮಾಡಿದವ್ರೆ. ಲಾಸ್ಟ್ ನಮ್ಮ ಪಲಾವ್ ರೆಡಿ ಆಗದ. ಇವತ್ತು ಗಣೇಶನ ಮೆರವಣಿಗೆ ನಮ್ಮ ಮನೆಯವ್ರ ಮಾರ್ಗದರ್ಶನದಾಗ ನಡೆಯುತ್ತೆ. ಅದು ನಮ್ಮ ಮನೆ ಮುಂದೆ ಬಂದಾಗ ಹೆಂಗಿತ್ತು, ನಮ್ಮ ಯಜಮಾನ್ರನ್ನ ಒಬ್ರು ಎತ್ಕೊಂಡ್ರು, ಅವರು ಅಪ್ಪಾಜಿ ಫೋಟೋ ಹಿಡ್ಕೊಂಡಾಗ ನೋಡಿ ಭಾಳ ಖುಷಿ ಆಯ್ತು. ನಮ್ಮ ಏರಿಯಾ ಹುಡುಗರು ನಮ್ಮ ಮನೆಯವರಿಗೆ ಹೂವಿನ ಮಾಲೆ ಹಾಕಿ ಹಾಲಿನ ಅಭಿಷೇಕ ಮಾಡೋಕೊಂತಾರ. ಅವ್ರಿಗೆ ಬ್ಯಾಡ ಅಂದ್ರೂ ಕೇಳಂಗಿಲ್ಲ ಅವರು. ನಮಗಂತೂ ಭಾಳ ಖುಷಿ ಆಯ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಕಣ್ಣೊಳಗೆ ನೀರಿತ್ತು. ಅಪ್ಪಾಜಿ ಫೋಟೋ ಇಟ್ಕೊಂಡು ಅಪ್ಪಾಜಿ ಹಂಗೆ ನಮ್ಮ ಮನೆಯವರು ಸಮಾಜ ಸೇವೆ ಒಳಗಿರಲಿ ಅಂತ ಭಾಳ ಖುಷಿ ಆಗುತ್ತೆ ನನಗೆ. ಇದನ್ನು ನೋಡಿ ಇನ್ನೂ ಹೆಚ್ಚು ಮಾಡಲಿ ಅಂಥೇಳಿ ಅನಿಸುತ್ತೆ. ಅವ್ರು ಏನೋ ಮಾಡಿದ್ರು ನಮ್ಮ ಮನೆಯೊಳಗೆ ನಾವೆಲ್ಲರೂ ಅವ್ರ ಸಪೋರ್ಟ್ ಇರ್ತೇವೆ.
ಎಲ್ಲ ಹುಡುಗರು ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿದ್ರಲ್ಲ, ಅದಕ್ಕೆ ಅವ್ರಿಗೆ ಪಲಾವು ಮಜ್ಜಿಗೆ ಮಾಡಿದ್ವಿ. ಚಲೋ ಆಯ್ತು, ಖುಷಿ ಆಯ್ತು ನೋಡಿ. ನಮ್ಮ ಏರಿಯಾ ಗಣೇಶ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಒಡಪು ಹೇಳ್ತೀನಿ ಕೇಳ್ರಿ. ಉದುರು ಉದುರು ಉಪ್ಪಿಟ್ಟು, ಪದರ್ ಪದರ್ ಚಪಾತಿ, ತುತ್ತಿಗೊಮ್ಮೆ ತುಪ್ಪ ಬೇಡ್ತಾರೆ ಗಿರೀಶ್ ಅವರು. ಮತ್ತು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.